ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರ 25ನೇ ವರ್ಷದ ಪೂಜಾ ವಾರ್ಷಿಕೋತ್ಸವ ಸಮಾರಂಭವು ಜರುಗಿತು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾನಶಕ ಶ್ರೀ ಕ್ರೋಡಿನಾಮ ಸಂವತ್ಸರ ದಕ್ಷಾಯಣೆ ಪೌರ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಸೋಮವಾರ ಅವಧೂತ ದತ್ತಪೀಠಾಧಿಪತಿ ಪರಮಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಅವರ ಕೃಪಾಶೀರ್ವಾದದೊಂದಿಗೆ ಶ್ರೀ ದತ್ತ ವಿಜಯಾನಂದ ಸ್ವಾಮೀಜಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಸೋಮವಾರ ಗವಿಮಠ ದೇವಸ್ಥಾನದಿಂದ 25 ಕಳಸಗಳೊಂದಿಗೆ ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರನ್ನು ದೇವಸ್ಥಾನಕ್ಕೆ ತರುವುದು, ಮೊಹಲ್ಲಾದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಿಯ ಉತ್ಸವ ಮತ್ತು ಉಯ್ಯಾಲೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ದತ್ತನಗರ, ಗೌರಿಶಂಕರ ನಗರ, ಗುಂಡೂರಾವ್ ನಗರ, ಕನಕಗಿರಿ ಮೊಹಲ್ಲಾ ನಿವಾಸಿಗಳು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳಾದಂತಹ ವಿಜಯ್ ಕುಮಾರ್, ಕಾರ್ಯದರ್ಶಿಗಳು ಕಂಸಾಳೆ ರವಿ, ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಇನ್ನಿತರರು ಭಾಗಿಯಾಗಿದ್ದರು. ಹಾಗಾಗಿ ಎಲ್ಲರನ್ನೂ ಸೇರಿಸುವಂಥದ್ದು ಧಾರ್ಮಿಕ ಆಗಬೇಕು, ಆಗಬಾರ್ದು, ಎಲ್ಲರನ್ನೂ ಬಿಡಿಸಬಾರ್ದು, ಎಲ್ಲರನ್ನೂ ಸೇರಿಸಬೇಕು. ಒಗ್ಗಟ್ಟಿದ್ದರೆ ಒಬ್ಬಟ್ಟು ಅಂತ ಹೇಳಿ ಕನ್ನಡದಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ರಜತೋತ್ಸವ ಆದ್ದರಿಂದ ಅಮ್ಮನವರಿಗೆ ವಿಶೇಷವಾಗಿ ಎಲ್ಲರಿಗೂ ಅಮ್ಮನವರ ಅನುಗ್ರಹ ಬೇಕು. ನಾವು ಹೇಳೋದೇ ಚಾಮುಂಡಿ ಅಮ್ಮನವರು, ಆ ಅಮ್ಮನವರ ನಾಡಿದು ಅಂತ ಹೇಳಿ. ನಾಡಿನ ತಾಯಿ ಯಾರು, ನಾಡಿನ ದೇವರು ಯಾರು ಅಂದರೆ ಚಾಮುಂಡೇಶ್ವರಿ ಅಮ್ಮನವರು. ಆ ಅಮ್ಮನವರ ಪಾದದಲ್ಲಿರೋವಂಥ ದೊಡ್ಡ ತಾಯಿ ಅಮ್ಮನವರ ದೇವಸ್ಥಾನ ಇದು. ಇಲ್ಲಿಯ ಭಕ್ತರೆಲ್ಲರೂ ಕೂಡ ಸುತ್ತಮುತ್ತಲು ಇರೋವಂಥ ಮನೆಯವರು, ಮಕ್ಕಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ವಿದ್ಯಾಬುದ್ಧಿ ಬರಲಿ, ಎಲ್ಲರಿಗೂ ಚೆನ್ನಾಗಿ ಆರೋಗ್ಯವಾಗಿ, ಎಲ್ಲರೂ ಕೂಡ ಆನಂದವಾಗಿ ಸಂತೋಷವಾಗಿರಲಿ. ಎಲ್ಲರೂ ಸೇರಿ ಹೀಗೆ ಕಾರ್ಯಕ್ರಮ ಮಾಡ್ತಾ ಇರಬೇಕು. ನಮ್ಮ ವೀರಗಾಸ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಮೈಸೂರಿನಲ್ಲಿ ಬಹಳ ವಿಶೇಷ. ಅವರಿಗೆಲ್ಲರಿಗೂ ಕೂಡ ಈ ಥರದ ಕಳೆಗಳೆಲ್ಲ ಕೂಡ ಬೆಳೆಯಬೇಕು ಅಂತಂದರೆ ದೇವಸ್ಥಾನಗಳಿರಬೇಕು. ದೇವಾಲಯದಲ್ಲೇ ಈ ಥರದ ಕಳೆ ಎಲ್ಲ ಉಳಿಯುವಂಥದ್ದು. ಹಾಗಾಗಿ ಆ ಕಳೆಗಳನ್ನು ನಾವು ಉಳಿಸ್ಕೊಳ್ತಾ, ದೇವಸ್ಥಾನಗಳನ್ನು ಉಳಿಸ್ಕೊಳ್ತಾ, ಧಾರ್ಮಿಕವಾಗಿ ಎಲ್ಲರೂ ಸೇರ್ತಾ ಆನಂದವಾಗಿ ಈ ಥರದ ಹಬ್ಬಗಳನ್ನು ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ರಜತೋತ್ಸವ, ಸ್ವರ್ಣೋತ್ಸವವೂ ಆಗಲಿ, ಅದಾದಮೇಲೆ ವಜ್ರೋತ್ಸವವೂ ಆಗಲಿ, ಶತಮಾನೋತ್ಸವವೂ ಆಗಲಿ, ಆಗಲೂ ಕೂಡ ಇವರೆಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಅಮ್ಮನವ್ರಿಗೆ ಸೇವೆ ಮಾಡೋ ಹಾಗಾಗಲಿ ಅಂತ ಹೇಳಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತಾ ಇವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ತಾ, ಜೈ ಗುರುದತ್ತ, ಶ್ರೀ ಗುರುದತ್ತ, ಜೈ ಬಲೋ ದೊಡ್ಡ ತಾಯಮ್ಮನಿಗೆ ಜೈ. ಹೇಳ್ತೀನಿ. ಹಿಂದೆ ದೊಡ್ಡವ್ರು ಬರ್ತಿದ್ರು. ಒಂದು ನಿಮಿಷ. ನಾವು ಕೈ ಬಿಡು, ಹಂಗೆ ಶ್ರೀ ದೊಡ್ಡಮ್ಮ ತಾಯಿ ದೇವಿಯ 1989ರಲ್ಲಿ ಒಂದು ಚಿಕ್ಕ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ವಿ. ಅದಾದ ನಂತರ 98ರಲ್ಲಿ ರಾಮದಾಸು ಮತ್ತು ಮರಿಗೌಡರು ಅಂತ ಹೇಳಿದರು, ಅವರು ಮಣಿರಾಜು ಇವರೆಲ್ಲ ಬಂದು ಶಂಕುಸ್ಥಾಪನೆ ಮಾಡಿದ್ರು. 2000ರಲ್ಲಿ ಪೂಜ್ಯ ಸ್ವಾಮೀಜಿಯವರು ಬಂದು ಉದ್ಘಾಟನೆ ಮಾಡಿದರು ದೇವಸ್ಥಾನನ. ಅಲ್ಲಿಂದ ಇಲ್ಲಿವರೆಗೂ 25 ವರ್ಷ ನಡೀತಾ ಇದೆ. ಸತತವಾಗಿ ವರ್ಷ ನಾವು ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾಯಿದ್ದೀವಿ. ತುಂಬ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಈ ನಡುವೆ ಒಂದು ಸ್ವಲ್ಪ ಕೊರೋನಾ ಬಂದ ನಂತರ ಸ್ವಲ್ಪ ಕಮ್ಮಿ ಆಯಿತು. ಇವತ್ತಿನ ದಿನ ಕಾರ್ಯಕ್ರಮ ಅಮ್ಮನವರ 25ನೇ ವರ್ಷದ ರಜತ ಮಹೋತ್ಸವ. ಇವತ್ತು 25ನೇ ವರ್ಷ ಪ್ರತಿಷ್ಠಾಪನೆಯಾಗಿ 25ನೇ ವರ್ಷ. ಶುಭಲಗ್ನದಲ್ಲಿ ಬೆಳಗ್ಗೆ ಅಭಿಷೇಕ ಆಯಿತು. ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಹಾಲಭಿಷೇಕ ಎಲ್ಲ ಪ್ರತಿಯೊಂದು ಅಭಿಷೇಕ ಆಯಿತು. ಮತ್ತು ಹೋಮ ಎಲ್ಲ ಆಶ್ರಮದ ವತಿಯಿಂದನೇ ಅವ್ರು ಬಂದು ಎಲ್ಲ ಮಾಡಿಕೊಡ್ತಾರೆ. ಪ್ರತಿ ವರ್ಷವೂ ನಾವು ಯಾವ ಬೇರೆ ಪುರೋಹಿತಿಗೆದ ಯಾರನ್ನೂ ಕರೆಯಲ್ಲ, ಎಲ್ಲ ಆಶ್ರಮದವರೇ. ಪ್ರತಿಯೊಂದು ಕಾರ್ಯಕ್ರಮನೂ ಮೆರವಣಿಗೆ, ಈಗ ಪ್ರಮುಖ ಬೀದಿಗಳು ನಮ್ಮ ದತ್ತನಗರ, ಗಣಪತಿ, ಗೌರಿಶಂಕರ ನಗರ ಇಷ್ಟು ಬಂದು ಆಮೇಲೆ ಇಲ್ಲಿ 10 ಗಂಟೆಗೆ ಇಲ್ಲಿ ಬಂದಿದ್ದಾರಲ್ಲ, ಇಷ್ಟೆಲ್ಲ ಬರ್ತಾರೆ. ಇನ್ನೂ ಮೂಲದವರೆಲ್ಲ ತುಂಬ ಜನ ಬರ್ತಾರೆ. ನನ್ನ ಹೆಸರು ವಿಜಯ್ ಕುಮಾರ್. ನಾಳೆ ಅನ್ನದಾನ ಇಟ್ಕೊಂಡಿದ್ದೀವಿ. 10 ಗಂಟೆಗೆ ಮಹಾಮಂಗಳ 10ರಿಂದ 12 ಗಂಟೆವರೆಗೂ ವಿಶೇಷ ಪೂಜೆ ಇರುತ್ತೆ. ಪೂಜೆ ನಂತರ 12ವರೆಗೆ ಅನ್ನದಾನ 12ವರೆಯಿಂದ ಒಂದು 5 ಗಂಟೆ ತನಕ ಆಗುತ್ತೆ. ಸಂಜೆ ತುಂಬ ಸಹಕಾರ ಮಾಡಿದ್ದಾರೆ. ದಾನಿಗಳೆಲ್ಲ ಸಹಕಾರ ಮಾಡಿದ್ದಾರೆ. ನಮ್ಮ ಸಿದ್ದರಾಜು ಅಂತ ಹೇಳ್ಬಿಟ್ಟು ಲಾರಿ ಆಫೀಸ್ ಇಟ್ಕೊಂಡು ಅವರು, ಮತ್ತು ಮಲ್ಬಾರ್ ಟ್ರಾನ್ಸ್ಪೋರ್ಟ್ ಅವರು, ರಾಜು ಅವರು
ಮತ್ತು ತುಂಬ ಜನ ಎಲ್ಲ ಸಹಕಾರ ಮಾಡಿದ್ದಾರೆ. ಇನ್ನು ಭಕ್ತಾದಿಗಳು ಅವ್ರ ಹೆಸರುಗಳು ತುಂಬ ಪಟ್ಟಿ ಇದೆ, ಹೇಳೋಕ್ಕಾಗಲ್ಲ.